ನಾನು ಸ್ಟ್ರಾಂಗ್ ಆಗಬೇಕು, ಪ್ರೋಟೀನ್ ಪೌಡರ್ ತಗೊಳ್ಳೋಣ ಅಂತ. ಪ್ರೋಟೀನು ತಗೋಬೇಕು, ರೆಸ್ಟು ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಈ ಮೂರು ಸೇರಿಸಿದ್ರೆ ನಾನ್ ವೆಜಿಟೇರಿಯನ್ಸ್ ಆಲ್ವೇಸ್ ಹ್ಯಾವ್ ಅಪರ್ ಹ್ಯಾಂಡ್. ಅವ್ರ ಫಿಶು, ಎಗ್ಸು, ಚಿಕನ್, ಲೀನ್, ಅದೆಲ್ಲ ಲೀನ್ ಪ್ರೋಟೀನ್. ಅದೇನೇನೋ ಟಂಗ್ ಟ್ವಿಸ್ಟರ್ ಥರ ಕೆಮಿಕಲ್ಸ್ ಹೆಸರೆಲ್ಲ ಬರ್ತಿದ್ರೆ ಅದನ್ನು ಮುಟ್ಟಕ್ಕೆ ಹೋಗ್ಬೇಡ. ಅವ್ರು ಎಷ್ಟೇ ಪ್ರಾಮಿಸ್ ಮಾಡಲಿ. ವೆಜಿಟೇರಿಯನ್ಸ್ ಹಾಗಿದ್ರೆ ತಗೊಳ್ಳೇಬೇಕು ಅಂತ ಹೇಳ್ತೀರಾ ಅಥವಾ ಬೇರೆ ದಾರಿ ಇದೆಯಾ? ನಮಸ್ಕಾರ, ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ವನಿತಾ ಅಶೋಕ್ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್. ವೆಲ್ಕಮ್ ಟು ದ ಶೋ. ಹಾಯ್ ಪ್ರದೀಪ್. ನಮಸ್ಕಾರ. ಸೊ ನಾನು ಸ್ಟ್ರಾಂಗ್ ಆಗಬೇಕು, ಓಕೆ, ಅದಕ್ಕೆ ಪ್ರೋಟೀನ್ ಪೌಡರ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಇದು ಸರಿಯಾದ ದಾರಿನಾ? ತಗೊಳ್ಳಿ, ಪ್ರೋಟೀನು ತಗೋಬೇಕು, ಅದ್ರ ಜೊತೆಗೆ ರೆಸ್ಟು ಮಾಡಬೇಕು. ಅದಕ್ಕೂ ಮುಂಚೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಈ ಮೂರು ಸೇರಿಸಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಓಕೆ, ಸೊ ಬರೀ ಪ್ರೋಟೀನ್ ತೊಗೊಂಡ್ರೆ ಆಗಲ್ಲ, ಬರೀ ವೇಟ್ ಟ್ರೈನಿಂಗ್ ಮಾಡಿದ್ರೆ ಆಗೋದಿಲ್ಲ, ಬರೀ ರೆಸ್ಟ್ ತೊಗೊಂಡ್ರೂ ಆಗೋದಿಲ್ಲ. ಕಾಂಬಿನೇಷನ್, ಇಟ್ಸ್ ಅ ಕಾಂಬಿನೇಷನ್. ಸೊ ಈಗ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ದ ಮೇನ್ ಥಿಂಗ್. ಓಕೆ, ಇಟ್ಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ಬಿಕಮಿಂಗ್ ಸ್ಟ್ರಾಂಗ್. ಸೊ ಈಗ ಸ್ಟ್ರಾಂಗ್ ಡೆಫಿನಿಷನ್ ಏನು? ಸ್ಟ್ರಾಂಗ್ ಅಂತ ಹೇಳಿದ್ರೆ ಏನು? ನೋಡೋಕೊಂದೇ ಅಲ್ಲ, ಈ ಯುನೋ ಬೈಸೆಪ್ಸ್ ಇರೋದು, ಚೆಸ್ಟ್ ಮಸಲ್ಸ್ ಇರೋದು, ಫಿಸಿಕ್ ಒಂದೇ ಅಲ್ಲ. ಸೊ ಇಟ್ಸ್ ಅಬೌಟ್ ನೀವು ಡೇ ಟು ಡೇ ಆ್ಯಕ್ಟಿವಿಟಿ ಈಸಿಯಾಗಿ ಮಾಡೋದು. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಬಾಡಿ ಬಿಲ್ಡರ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಆಮ್ ಜನತಾ. ಆಲ್ ರೈಟ್, ಅವ್ರ ದಿನನಿತ್ಯದ ಕೆಲಸ ಎಷ್ಟು ಸುಲಭವಾಗಿ ಮಾಡ್ಕೋತಾರೆ. ಹಾಗೂ ಏನೋ ಈಗ ಟೇಬಲ್ ತಳ್ಳಬೇಕು, ಎಕ್ಸಾಂಪಲ್ 140-year-old ಲೇಡಿ ಅಂತ ಅಂದ್ಕೊಳ್ಳೋಣ, ಒಂದು ಟೇಬಲ್ ತಳ್ಕೋಬೇಕು. ಸೊ ಏನು ಮಾಡ್ತಾರೆ ಅವರು? ಅಕಸ್ಮಾತ್ ಅವರು ವರ್ಕೌಟ್ ಮಾಡದೆ ಹೋದರೆ ಮನೇಲಿರೋರನ್ನ ಕರೀತಾರೆ, ಕ್ಯಾನ್ ಯು ಪ್ಲೀಸ್ ಕಮ್ ಆ್ಯಂಡ್ ಹೆಲ್ಪ್ ಮೀ. ಪಾಪ ಮನೇಲಿರೋರೆಲ್ಲ ತುಂಬ ಬ್ಯುಸಿ, ಇರಮ್ಮ ಬರ್ತೀನಿ, ಆಮೇಲೆ ಬರ್ತೀನಿ, ಇವಾಗ ಬರ್ತೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮ್ಮ ಶಕ್ತಿ ಇತ್ತು ತಳ್ಕೊಳ್ಳಿ, ಯಾರ ಮೇಲೂ ಡಿಪೆಂಡ್ ಮಾಡೋ ಕೆಲಸನೇ ಇಲ್ಲ, ತಳ್ಳ ಹಾಕ್ತೀರಾ. ಸೇಮ್ ಥಿಂಗ್ ವೆನ್ ಯು 60, 70, 80 ಈ ಕೆಲಸ ಮಾಡ್ಬೋದು. ಸೊ ಬೇರೆಯವ್ರದ್ದು ಡಿಪೆಂಡೆನ್ಸಿ ನಮಗಿರೋದಿಲ್ಲ. ಸ್ಟ್ರಾಂಗ್. ಸೊ ಈಗ ಓಕೆ, ತಳ್ಳಿದ್ರಿ ನೀವು ಟೇಬಲ್ಲು, ಓಕೆ, ಶಕ್ತಿ ಇತ್ತು ತಳ್ಳಿದ್ರಿ, ಎಕ್ಸಸೈಸ್ ಮಾಡ್ತಿಲ್ಲ, ಓಕೆ, ಔಚ್, ಆ ಸಿಚುವೇಶನ್ ಬರುತ್ತೆ. ವೈ? ಬಿಕಾಸ್ ಯು ಆರ್ ಆ್ಯಕ್ಚುಲಿ ನಾಟ್ ಸ್ಟ್ರಾಂಗ್. ಸೊ ಆ ಮಸಲ್ಸು ಇರೋದಿಲ್ಲ. ಸೊ ಅದರಿಂದಾಗಿ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ಟು ಇಂಪ್ರೂವ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಆ್ಯಂಡ್ ನಾವು ಸ್ಟ್ರೆಂತ್ ಟ್ರೈನಿಂಗಲ್ಲೂ ಫಂಕ್ಷನಲ್ ಅಂತ ಇರುತ್ತೆ. ಸೊ ಈಗ ನೋಡಿ, ಸ್ಟ್ಯಾಂಡಿಂಗ್ ಆನ್ ಒನ್ ಲೆಗ್, ಓಕೆ. ಸೊ ದೇರ್ ಆರ್ ಸೋ ಮೆನಿ ಟೈಮ್ಸ್ ಲೈಕ್ ವಾಕಿಂಗ್. ವಾಕಿಂಗ್ ಮಾಡಿದಾಗ ಯಾವಾಗಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಒಂದು ಕಾಲು ಏರಲ್ಲಿರುತ್ತೆ, ಇಷ್ಟೇ ಹತ್ರ ಎತ್ತೋದಿಲ್ಲ ನೀವು. ಒಂದು ಕಾಲು ಎತ್ತಿದ್ರೇ ಇನ್ನೊಂದು ಕಾಲು ಮುಂದೆ ಇಡೋಕ್ಕಾಗೋದು. ಈಗ ಇಲ್ಲ ಹಿಂಗೆ ಹೋಗ್ತೀರಾ ನೀವು, ಓಕೆ. ದಟ್ ಈಸ್ ಬ್ಯಾಲೆನ್ಸ್ ಎಕ್ಸಸೈಸ್. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದು ಕಷ್ಟ ಆಗುತ್ತೆ, ಅದಕ್ಕೆ ವಾಕಿಂಗ್ ಸ್ಟಿಕ್ ಇಟ್ಕೋತಾರೆ, ಓಕೆ, ಇಲ್ಲ ಸಪೋರ್ಟ್ ತೊಗೊಳ್ತಾರೆ, ಬ್ಯಾಲೆನ್ಸ್ ಸಿಗಲ್ಲ. ಸೊ ಸ್ಟ್ಯಾಂಡಿಂಗ್ ಆ್ಯಂಡ್ ಸಿಟ್ಟಿಂಗ್, ಮೆಟ್ಲತ್ತದ್ದು ಎಲ್ಲ ಇದು ಬ್ಯಾಲೆನ್ಸ್ಡ್ ವರ್ಕೌಟ್. ಸೊ ಅದನ್ನು ನಾವು ಫಂಕ್ಷನಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಮಾಡುವಂತಹ ಎಕ್ಸಸೈಸಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಯಾವ್ದು ನಮ್ಮ ಯುನೋ ಲೈಫಿಂದ ಹೋಗ್ಬಿಡುತ್ತೆ ಬಿಕಾಸ್ ಆಫ್ ಏಜ್, ಅದನ್ನೆಲ್ಲ ನಾವು ವರ್ಕ್ ಮಾಡಿ ಇಟ್ಕೊಳ್ತೀವಿ. ಸೊ ಸ್ಟ್ರಾಂಗ್. ಲೆಟ್ಸ್ ಕಮ್ ಬ್ಯಾಕ್ ಟು ಸ್ಟ್ರಾಂಗ್. ಸ್ಟ್ರೆಂತ್ ಅಂತ ಹೇಳಿದ್ರೆ ಮಸ್ಕುಲರ್ ಸ್ಟ್ರೆಂತ್ ಆ್ಯಂಡ್ ಎಂಡ್ಯೂರೆನ್ಸ್. ಈಗ ಬಸ್ಸಲ್ಲೇ ಬಸ್ಸೋ ಟ್ರೈನೋ ಮೆಟ್ರೋನೋ ಹೀಗೆ ಇಲ್ಲಿ ಇಟ್ಕೊಂಡಿರ್ತೀರ, ಹೌ ಲಾಂಗ್ ಕ್ಯಾನ್ ಯು ಕೀಪ್ ಎಂಡ್ಯೂರೆನ್ಸ್? ಯಾ, ಆಗಿದ ತಕ್ಷಣ ಇರುತ್ತೆ. ಇಲ್ಲೆಲ್ಲ ಮಸಲ್ಸು, ಓಕೆ, ಎಕ್ಸ್ಟ್ರಾ ಮಸಲ್ಸ್ ಅಲ್ಲ, ನಮಗಿರುವಂತಹ ಮಸಲ್ಸನ್ನೇ ನಾವು ಸೇವ್ ಮಾಡ್ಕೊಳ್ತಿರುವಂತಹ ಮಸಲ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಎಸ್ಪೆಷಲಿ ಯು ಲೇಡೀಸ್, ಕೀಪ್ ದಿಸ್ ಇನ್ ಮೈಂಡ್, ಓಕೆ. ಸೊ ಈ ಮಸಲ್ಸು ನಮಗೆ ಸ್ಟ್ರೆಂತ್ ಕೊಡುತ್ತೆ. ಹಿಂಗೆ ಇಟ್ಕೊಳ್ಬೇಕು, ಏನು ಕೈ ನೋವಾಗೋದಿಲ್ಲ. ವರ್ಕೌಟ್ ಮಾಡೋದಿಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಕೈ ಈ ಕಡೆ ಏನೋ ಹಿಡಿದು ಈ ಕಡೆ ಗಿಳಿಯೋಬೇಕಾಗತ್ತೆ. ಆಲ್ ರೈಟ್. ಸೊ ದ್ಯಾಟ್ ಈಸ್ ಸ್ಟ್ರೆಂತ್. ಎಂಡ್ಯೂರೆನ್ಸ್, ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್? ನೀವು ನಮ್ಮ ಪ್ರೋಟೀನ್ ಪೌಡರ್ ಬಗ್ಗೆ ಹೇಳ್ತೀನಿ, ಅಲ್ಲಿಗೆ ಬರ್ತಿದ್ದೀನಿ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸೊ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಬಿಟ್ರೆ ಮಾತ್ರ ನಿಮಗೆ ಇದು ಬಂದ್ಬಿಡಲ್ಲ, ಓಕೆ, ಶಕ್ತಿ ಬರಲ್ಲ, ಓಕೆ. ಸೊ ಅದು ನಾವು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಕ್ ಟೇರ್ಸ್ ಆಗುತ್ತೆ, ಓಕೆ. ಸ್ಮಾಲ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಆ ಟೇರ್ ಕಾಣಿಸೋದು. ಅದನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರೋಟೀನ್ ತೊಗೋಬೇಕಾಗತ್ತೆ, ಓಕೆ. ದ್ಯಾಟ್ಸ್ ವೇರ್ ಪ್ರೋಟೀನ್ ಕಮ್ಸ್. ದ್ಯಾಟ್ಸ್ ವೇರ್ ನ್ಯೂ ಮಸಲ್ ಫೈಬರ್ಸ್ ಆಫ್ ಫಾರ್ಮ್, ಮಸಲ್ಸ್ ಆಫ್ ಫಾರ್ಮ್ಡ್. ರೈಟ್. ಸೊ ಅದಕ್ಕೆ ಪೂರಕವಾಗಿ ನಾವು ಪ್ರೋಟೀನ್ ಅನ್ನು ಕೊಡ್ತಾ ಇರಬೇಕು. ಬಟ್ ಅದು ಪ್ರೋಟೀನ್ ಪೌಡರ್ ಮೂಲಕನೇ ಆಗಬೇಕಾ? ಇಲ್ಲ, ನಮ್ಮ ಆಹಾರದಲ್ಲೇ ಇದೆಯಲ್ಲ, ಸಾಕಷ್ಟು ಆಹಾರ ನಮ್ಮ ಇದರಲ್ಲಿದೆ. ನಾನ್ ವೆಜಿಟೇರಿಯನ್ಸ್ ಆಲ್ವೇಸ್ ಹ್ಯಾವ್ ಅಪರ್ ಹ್ಯಾಂಡ್, ಓಕೆ. ಅವ್ರ ಫಿಶು, ಎಗ್ಸು ಮತ್ತು ಚಿಕನ್, ಲೀನ್, ಇದೆಲ್ಲ ಲೀನ್ ಪ್ರೋಟೀನ್.
ಇದನ್ನು ಸೇವಿಸ್ಕೋಬೋದು. ಬಟ್ ಇದನ್ನು ಹೆಂಗೆ ತಿಂತಾರೆ ಅದು ಬಹಳ ಮುಖ್ಯ. ಇದನ್ನು ಚೆಂದಾಗಿ ಕರೆದ್ಬಿಟ್ಟು ತಿಂದರೆ ಎಲ್ಲ ನೋ ಯೂಸ್. ಓಕೆ, ಆದಷ್ಟು ಆಯಿಲ್ಲೆಸ್ ಆಗಿ, ಓಕೆ, ಸಿಂಪಲ್ ಆಗಿ ಬಾಯ್ಲ್ಡ್ ಎಗ್ಸ್, ಆಮ್ಲೆಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ನನಗೆ ಆಮ್ಲೆಟ್ ಅಂತೂ ಫೇವ್ರೆಟ್. ಓಕೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಹಾಕ್ಬಿಡ್ಬೋದು. ಟೋಫು ಹಾಕ್ಬೋದು, ಪನ್ನೀರ್ ಹಾಕ್ಬೋದು, ಮತ್ತು ಯಾವುದಾದ್ರೂ ಇದು ಹಾಕೋಬೋದು, ಕೀನ್ವಾ ಹಾಕೋಬೋದು. ವೆರಿ ವರ್ಸಟೈಲ್. ವೆರಿ ವೆರಿ ವರ್ಸಟೈಲ್. ಮಶ್ರೂಮ್ಸ್ ಹಾಕೋಬೋದು. ನಿಮ್ದು ಇನ್ನಷ್ಟು ಅಪ್ ಮಾಡ್ತೀರ ನ್ಯೂಟ್ರಿಷನ್ ಅದರಲ್ಲಿ. ಆ್ಯಂಡ್ ದೆನ್ ಎಗ್ ಬಗ್ಗೆನೇ ನಾವು ಒಂದು ಎಪಿಸೋಡ್ ಮಾಡಬೇಕು. ಯೆಲ್ಲೋ ಆ್ಯಂಡ್ ವೈಟ್. ಯೆಲ್ಲೋ ಇಸ್ ದ ಕಲ್ಪ್ರಿಟ್. ಹೌದು, ಮಾಡಬೇಕಾ ಬೇಡವಾ ಕಮೆಂಟ್ ಮಾಡಿ. ಯಾ, ಸೊ ಅದಾಯ್ತಾ. ಫಿಶ್ಶು ಮತ್ತು ಇದು ಎಲ್ಲ ದೇ ಆರ್ ಆಲ್ ವೆರಿ ಗುಡ್ ಪ್ರೋಟೀನ್ ಸೋರ್ಸಸ್. ಇದರಲ್ಲಿ 20 ಅಮೈನೋ ಆ್ಯಸಿಡ್ಸ್ ಇರುತ್ತೆ. ನಮ್ಮ ದೇಹದಲ್ಲಿ ಇಷ್ಟು ಬೇಕಾಗುತ್ತೆ ನಮಗೆ. ಓಕೆ, 20 ಅಮೈನೋ ಆ್ಯಸಿಡ್ಸ್ ಇರೋದು ಬೇಕು. ಈಗ ನೀವು ಬೇಳೆ ತೊಗೋತೀರಾ ಅಂತ ಅಂದ್ಕೊಳ್ಳಿ, ಕ್ಯಾಲರೀಸು ಜಾಸ್ತಿ ಇರುತ್ತೆ, ಅದನ್ನು ನೋಡಬೇಕು. ಕ್ಯಾಲರೀಸ್ ಆಲ್ಸೋ ವಿಲ್ ಬಿ ಮೋರ್. ಆ್ಯಂಡ್ ಅದ್ರ ಜೊತೆಗೆ ಇದೂ ಪ್ರೋಟೀನ್ ಪ್ರೊಫೈಲ್ ಕಂಪ್ಲೀಟ್ ಇರೋದಿಲ್ಲ, 20 ಅಮೈನೋ ಆ್ಯಸಿಡ್ಸ್ ಇರೋದಿಲ್ಲ. ಸೊ ದಟ್ಸ್ ದ ರೀಸನ್ ಯು ಕ್ಯಾನ್ ನಾಟ್ ರಿಲೈ ಆನ್ ದ್ಯಾಟ್. ದಟ್ ಈಸ್ ವೇರ್ ಪ್ರೋಟೀನ್ ಪೌಡರ್ ಕಮ್ಸ್. ಓಕೆ, ಸೊ ಸಪ್ಲಿಮೆಂಟ್, ಸಾಕಷ್ಟು ಸಪ್ಲಿಮೆಂಟ್ಸ್ ಮಾರ್ಕೆಟಲ್ಲಿದೆ. ಯಾವ್ಯಾವುದೋ ತೊಗೊಳಕ್ಕೆ ಹೋಗಬೇಡಿ. ಅಗೇನ್ ಲರ್ನ್ ಟು ರೀಡ್ ದ ಲೇಬಲ್. ಸೊ ಲೇಬಲ್ ಮುಂದೆ ಅದರ ಪ್ಯಾಕೇಜಿಂಗು, ಅದರ ಕಲರು, ಯಾರು ಪ್ರಮೋಟ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ತೋರಿಸ್ತಾ ಇದ್ದಾರೆ, ಅದನ್ನು ಇವು ರಿಪೀಟೆಡಾಗಿ ತೋರಿಸ್ತಿದ್ರೆ ಏನಾಗುತ್ತೆ, ಹ್ಯೂಮನ್ ಸೈಕಾಲಜಿ, ಓ ಇದು ತುಂಬ ಫೇಮಸ್ ಏನೋ, ಐ ವಾಂಟ್ ಟು ಬೈ ಇಟ್. ದಟ್ಸ್ ದ ಸೈಕಾಲಜಿ. ದೇ ವರ್ಕ್ ಆನ್ ಯುವರ್ ಸೈಕಾಲಜಿ. ನಿಮ್ಗೆ ಗೊತ್ತಾ ಅದು ಮಾರ್ಕೆಟಿಂಗ್ ಸೈಕಾಲಜಿನೇ ಒಂದಿದೆ ಅಂತ? ಹೌದು. ಸೊ ದರ್ ಇಸ್ ಅ ಸೈಕಾಲಜಿ. ಸೊ ಹೀಗೆ ನೋಡಿ, ನೀವು ಕ್ಯಾಶ್ ಕೌಂಟ್ರಲ್ಲಿ ಹೋದಾಗ ಆಲ್ ಕಲರ್ಫುಲ್ಲಿ ಪ್ಯಾಕೇಜ್ಡ್ ಚಾಕ್ಲೇಟ್ಸ್ ಆರ್ ಇನ್ ದ ಫ್ರಂಟ್. ಓಕೆ, ನೀವು ಅಲ್ಲಿ ಬಿಲ್ಲಿಂಗ್ ಮಾಡ್ತಿದ್ದಾಗ ಆಟೋಮ್ಯಾಟಿಕ್ಲಿ ಯುವರ್ ಐಸ್ ಗೋಸ್ ದೇರ್, ಆಟೋಮ್ಯಾಟಿಕ್ಲಿ ಯು ವಿಲ್ ಪಿಕ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್. 10 ರೂಪಾಯಿ ಅಲ್ಲ, 5 ರೂಪಾಯಿ ಅಲ್ಲ, and it's colorfully packaged. That is color psychology also is there to promote buying. ಸೊ ಈ ಥರ ಮಾಡ್ತಾರೆ. ಅದರಿಂದಾಗಿ ಲರ್ನ್ ಟು ರೀಡ್ ಯೋರ್ ಲೇಬಲ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಓದಬೇಕು. ನೀವು ದೊಡ್ಡ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದ್ದರೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಡಿ. ಓಕೆ, ಶಾರ್ಟರ್ ದ ಲಿಸ್ಟ್ ದ ಬೆಟರ್ ಆಪ್ಷನ್ ಫಾರ್ ಯು. ಓಕೆ, ಅದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಓದ್ತಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಿಮ್ಗೆ ಗೊತ್ತಿರಬೇಕು, ನ್ಯಾಚುರಲ್ ಆಗಿರಬೇಕು. ಓಕೆ, ಅದೇನೇನೋ ಟಂಗ್ ಟ್ವಿಸ್ಟರ್ ಥರ ಕೆಮಿಕಲ್ಸ್ ಹೆಸರೆಲ್ಲ ಬರೆದಿದ್ರೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಅವ್ರು ಎಷ್ಟೇ ಪ್ರಾಮಿಸ್ ಮಾಡಲಿ ಮುಟ್ಟಕ್ಕೆ ಹೋಗಬೇಡಿ. ಓಕೆ, ಸೊ ಈ ಕಂಪ್ಲೀಟ್ ಅಮೈನೋ ಆ್ಯಸಿಡ್ ಪ್ರೊಫೈಲು ಏನು ಎಲ್ಲರೂ ಚಾಟ್ ಜಿಪಿಟಿಗೂ ಹೋಗ್ತಾರೆ, ಗೂಗಲ್ಗೂ ಹೋಗ್ತಾರೆ, ಎಲ್ಲ ಕಡೆನೂ ಹೋಗ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಥಿಂಗ್, ನೋ ಲಾಸ್ ವೆನ್ ಯು ಎಜುಕೇಟಿಂಗ್ ಯುವರ್ ಸೆಲ್ಫ್ ವಿತ್ ನ್ಯೂಟ್ರಿಷನ್. ಸೊ ಇಟ್ಸ್ ಗುಡ್. ಯಾಕೆಂತ ಹೇಳಿದ್ರೆ ಅದನ್ನೇ ಇನ್ಫಾರ್ಮೇಷನ್ನ, ಗುಡ್ ಇನ್ಫಾರ್ಮೇಷನ್ನ ನೀವು ನಿಮ್ಮ ಮಕ್ಳಿಗೂ ಪಾಸ್ ಆನ್ ಮಾಡ್ಬೋದು. ಯುವರ್ ಫೌಂಡೇಶನ್, ಯುವರ್ ಬೇಸಿಕ್, ಎವ್ರಿಥಿಂಗ್ ವಿಲ್ ಬಿ ಗುಡ್. ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ, ನಿಮ್ಮ ಮಕ್ಕಳು ದೊಡ್ಡವರಾಗಿ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಡಿಸೀಸ್ ಫ್ರೀ ಆಗಿರ್ತಾರೆ ನೋಡಿ. ಸೊ ಅವ್ರ ಫ್ರೆಂಡ್ಸ್ ಎಲ್ಲನೂ ಹೊಟ್ಟೆ ದಪ್ಪಗೆ ಮಾಡಿಕೊಂಡು ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟು ಹೇಳ್ತಾ ಇರೋದು ಎಲ್ಲ ಮೀಟ್ ಮಾಡ್ತಾರೆ ನೋಡಿ, ಆ್ಯನ್ಯುವಲ್ ಮೀಟಿಂಗ್ಗೆ, ಅಲುಮಿನಾಯ್ ಮೀಟಿಂಗ್ಗೆ. ಕೂದಲಿರೋದಿಲ್ಲ, 25-30 ಶುರು ಆಗ್ಬಿಡುತ್ತೆ, ಡೆಡ್ ಎನರ್ಜಿ. ನನ್ನ ಮಕ್ಕಳು ಬಂದು ನನಗೆ ಹೇಳ್ತಾರೆ, ಓಕೆ, ವೆನ್ ದೇ ಗೋ ಆ್ಯಂಡ್ ಮೀಟ್ ದಿಯರ್ ಫ್ರೆಂಡ್ಸ್, ಮಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದರ್ ಹೆಲ್ತಿ ಫೌಂಡೇಶನ್. ಯು ಶುಡ್ ಸಿ ಮೈ ಫ್ರೆಂಡ್ಸ್, ದೇ ಆಲ್ ಲುಕ್ ಲೈಕ್ ಅಂಕಲ್ಸ್, ಆಂಟೀಸ್ ಅಂತ ಹೇಳ್ತಾರೆ. ಸೊ ನನಗೆ ಆ ಥ್ಯಾಂಕ್ ಯುಗಿಂತ ಅವ್ರು ಹೆಲ್ತಿಯಾಗಿರೋದು ಇದ್ದಾರಲ್ಲ ಅನ್ನೋದು ನನಗೆ ಬಹಳ ಮುಖ್ಯ. ಅಲ್ಲ, ಇದನ್ನೇ ನಾವೆಲ್ಲರೂ ಕೂಡ ಫಾಲೋ ಮಾಡಬಹುದು. ಹೌದು. ಸೊ ಅದನ್ನೇ ಆದರ್ಶವಾಗಿ ತಗೋಬಹುದು. ಸೊ ನಾನು ಪ್ರೋಟೀನ್ ಪೌಡರ್ ಸಪ್ಲಿಮೆಂಟಾಗಿ ತೊಗೊಳ್ತೀನಿ, ಒಂದು ಹೊತ್ತಿಗೆ ತೊಗೊಳ್ತೀನಿ. ಸೊ ಬಿಕಾಸ್ ಐ ಡೋಂಟ್ ಈಟ್ ಚಿಕನ್ ಆರ್ ಫಿಶ್ ಆನ್ ರೆಗ್ಯುಲರ್ ಬೇಸಿಸ್. ಓಕೆ, ಆ್ಯಂಡ್ ಎಲ್ಲೆಲ್ಲೋ ಚಿಕನ್ ಒಳ್ಳೇದಂತ ಎಲ್ಲೆಲ್ಲೋ ತಿನ್ನೋದು ಇದೆಲ್ಲ ನಾನು ಖಂಡಿತ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಸೋರ್ಸ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ಚಿಕನ್ ಎಲ್ಲಿಂದ ತಂದಿದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಸ್ಟಿರಾಯ್ಡ್ಸ್ ಹಾಕಿ, ಓಕೆ, ಗ್ರೋತ್ ಹಾರ್ಮೋನ್ಸ್ ಕೊಟ್ಟಿದ್ರೆ ನಾನು ಅದ್ರ ಎಫೆಕ್ಟ್ ನನಗೂ ಬರುತ್ತೆ. ಪ್ರಾಬ್ಲಮ್ ಏನಂದ್ರೆ ನಾವೇ ಕೋಳಿ ಸಾಕಿ ಮಾಡೋಕ್ಕೂ ಆಗಲ್ವಲ್ಲ. ಬಟ್ ದೇರ್ ಆರ್ ಕಂಪನೀಸ್ ವಿಚ್ ವಿಲ್ ಬಿ ಏಬಲ್ ಟು ಗಿವ್ ಯು ಗುಡ್ ಸರ್ಟಿಫೈಡ್ ನೋ ಗ್ರೋತ್ ಹಾರ್ಮೋನ್ಸ್. ಮೊಟ್ಟೆಗೂ ಹಾಗೆ ಬರುತ್ತೆ, ಫ್ರೀ ಕೇಜ್ಡು, ಮತ್ತು ಕೇಜ್ ಮಾಡಿರಲ್ಲ, ಅದನ್ನು ಧಾರಾಳವಾಗಿ ಬಿಟ್ಟಿರ್ತಾರೆ. ಕೋಳಿ ಫಾರ್ಮಲ್ಲಿ ನೀವೆಲ್ಲ ನೋಡಿರ್ತೀರಲ್ಲ, ಎಲ್ಲ ಜೊತೆಗೆ ಹಾಕ್ಬಿಟ್ಟು ಗುಂಪಲ್ಲಿ ಗೋವಿಂದ ಅಂತ ಇದು ಮಾಡಿಸ್ತಾರೆ. ಫ್ಯಾಕ್ಟ್ರಿ ಅದು. ಸೊ ಫ್ರೀ ರೇಂಜ್ ಎಗ್ ಸಿಗುತ್ತೆ, ಕೇಜ್ ಫ್ರೀ ಎಗ್ ಸಿಗುತ್ತೆ, ಸಾಕಷ್ಟು ಸಿಗುತ್ತೆ. ರೈಟ್. ಸೊ ಐ ಸಪ್ಲಿಮೆಂಟೆಡ್, ಬಟ್ ಐ ಟೇಕ್ ಅ ಪ್ಲಾಂಟ್ ಪ್ರೋಟೀನ್. ಓಕೆ, ಈಗ ಲೇಡೀಸು ಎಸ್ಪೆಷಲಿ ಮೆನೋಪಾಸ್ ಟೈಮ್, ಮೆನೋಪಾಸ್ ಟೈಮು ಆರ್ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ವೇ ಪ್ರೋಟೀನ್ ಇರುವಂತಹ ಪ್ರೋಟೀನ್ ಸೇವಿಸಿದ್ರೆ ಆಗೋದಿಲ್ಲ. ಇಫ್ ಯು ಹ್ಯಾವ್ ಡೈಜೆಷನ್ ಇಶ್ಯೂಸ್ ಯು ಕ್ಯಾನ್ ನಾಟ್ ಡೈಜೆಸ್ಟ್ ಇಟ್. ಇನ್ ಜನರಲ್ ಪ್ರೋಟೀನ್ ಡೈಜೆಸ್ಟ್ ಮಾಡೋಕ್ಕೆ ಕಷ್ಟ. ಓಕೆ, ಇದಕ್ಕೆ ಸ್ಟಮಕ್ ಆ್ಯಸಿಡ್ಸ್ ಚೆನ್ನಾಗಿರಬೇಕು. ಆಲ್ರೈಟ್. ಆ್ಯಂಡ್ ದೆನ್ ಹೊಟ್ಟೆ ಅರಗಿಸ್ಬೇಕು, ಇಲ್ಲ ಹೊಟ್ಟೆ ಉಬ್ರ ಬಂದುಬಿಡುತ್ತೆ. ಓಕೆ, ದ್ಯಾಟ್ ಈಸ್ ನಾಟ್ ಸೂಟಬಲ್ ಎಸ್ಪೆಷಲಿ ಫಾರ್ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್ ಪೀಪಲ್. ಅಲ್ಲಿ ಏನು ಮಾಡಬೇಕು? ಪ್ಲಾಂಟ್ ಬೇಸ್.
ಬೇಸ್ಡ್ ವಿತೌಟ್ ವೇ ಸಿಗುತ್ತೆ. ಅದರಲ್ಲೂ ಓದಿ ನೀವು ನಾನು ತಗೊಳ್ಳುವಂತಹ ಇದರಲ್ಲಿ ಐ ಗೆಟ್ 31 grams ಆಫ್ ಪ್ರೋಟೀನ್. ಓಕೆ, ಇಟ್ಸ್ ನ್ಯಾಚುರಲ್. ಅದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸು ಹಾಕಿರ್ತಾರೆ. ಓಕೆ, ಸೊ ಅರ್ಗಿಸ್ಕೊಳ್ಳೋದು ಬಹಳ ಸುಲಭ. ನಂಗೆ ಐ ಆಮ್ 60 kgs, ಸೊ ನನಗೆ 31 grams ಅದರಿಂದನೇ ಒಂದು ಹೊತ್ತಿಗೆ ಸಿಕ್ಬಿಡುತ್ತೆ. ಇನ್ನೊಂದು ಹೊತ್ತಲ್ಲಿ ಐ ವಿಲ್ ಡೂ ಇಟ್ ವಿತ್ ಕೀನ್ವಾ, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಮತ್ತು ಇದು ಕೀನ್ವಾ ಹೇಳದ್ನ, ಓಕೆ, ಅಮರಂತು, ಮಖಾನ, ಇದರಿಂದ ಎಲ್ಲ ಬರುತ್ತೆ ನನಗೆ. ಸೊ ದ್ಯಾಟ್ ಈಸ್ ದ ವೇ ಐ ಬ್ಯಾಲೆನ್ಸ್ ಇಟ್. ಸೊ ಹಾಗೆ ಕಂಪ್ಲೀಟಾಗಿ ನ್ಯಾಚುರಲಿ ಇದು ಮಾಡೋಕ್ಕಾಗಲ್ಲ, ಪ್ರೋಟೀನ್ ಪೌಡರ್ ಆಗದೆ ಹೋದರೆ, ಬಿಕಾಸ್ ಐ ಆಮ್ ಅ ವೆಜಿಟೇರಿಯನ್. ಸೊ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಓಕೆ, ಸೊ ವೆಜಿಟೇರಿಯನ್ಸ್ ಹಾಗಿದ್ರೆ ತಗೊಳ್ಳೇಬೇಕು ಅಂತ ಹೇಳ್ತೀರಾ ಅಥವಾ ಬೇರೆ ದಾರಿ ಇದೆಯಾ? ಬಿಕಾಸ್ ಆಫ್ ಅಮೈನೋ ಆ್ಯಸಿಡ್ಸ್ ಪ್ರೊಫೈಲ್ ನೀವು ತೊಗೊಳ್ಳೇಬೇಕಾಗತ್ತೆ, ಸಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಈಗ ಇನ್ನು ಇದು ಹೇಳಿದಾಗ ವನಿತಾ ಹೇಳಿದ್ರು ಎಕ್ಸಸೈಸ್ ಮಾಡಿದ್ರೆ ಮಾತ್ರ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಮಾತ್ರ ತೊಗೋಬೇಕು ಪ್ರೋಟೀನು, ಇಲ್ಲ ಎಲ್ಲರೂ ತೊಗೋಬೇಕು ಪ್ರೋಟೀನ್. ಮಾಡದೆ ಹೋಗ್ಲಿ ತೊಗೋಬೇಕು. ಹಾಗಂತ ಪ್ರೋಟೀನು ಆ ಥರದ್ದೆಲ್ಲ ತೊಗೊಂಡ್ರೆ ಎಕ್ಸಸೈಸ್ ಮಾಡದೇ ಇದ್ರೂ ಪ್ರಯೋಜನ ಇಲ್ಲಲ್ಲ. ಅದನ್ನ ಕರೆಕ್ಟಾಗಿ ಬರ್ನ್ ಕೂಡ ಮಾಡಬೇಕು. ಅದನ್ನ ನಾಟ್ ಎಕ್ಸಾಕ್ಟ್ಲಿ. ಸೊ ಇವಾಗ ಎಕ್ಸಸೈಸ್ ಮಾಡಿದ್ರೆ ರಿಪೇರ್ಗೆ ನಿಮಗೆ ಪ್ರೋಟೀನ್ ಬೇಕು. ಓಕೆ, ಈವನ್ ಇಫ್ ಯು ಡೋಂಟ್ ಎಕ್ಸಸೈಸ್, ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಮ್ಯಾಕ್ರೋನ್ಯೂಟ್ರಿಯೆಂಟ್, ಯು ನೀಡ್ ಇಟ್. ಬಟ್ ಆಕ್ಟಿವಿಟೀಸ್ ಬೇಕೇ ಬೇಕು ಲೈಫ್. ಎನಿ ಆಕ್ಟಿವಿಟಿ, ಎವ್ರಿಬಡಿ ನೀಡ್ಸ್ ಅನ್ ಆಕ್ಟಿವಿಟಿ. ದಟ್ಸ್ ವಾಟ್ ಐ ವಾಸ್ saying. ವಾಕಿಂಗ್ ಆದರೂ ಮಾಡಿ, ಸ್ವಿಮ್ಮಿಂಗ್ ಆದರೂ ಮಾಡಿ, ಸೈಕ್ಲಿಂಗ್ ಆದರೂ ಮಾಡಿ, ಬಟ್ ಹೀಗೆ ಕೂತಿರಬೇಡಿ ಅಷ್ಟೇ. ಕೂತಿದ್ರೆ ಅಂತೂ ನೀವು ಯು ಇನ್ವೈಟಿಂಗ್ ಟ್ರಬಲ್. ಇದು ಫುಡ್ ಆ್ಯಪ್ಸಲ್ಲಿ ಡೆಲಿವರಿ ತೊಗೋತಾರೆ ನೋಡಿ, ಏನೋ ಒಂದು ದಟ್ ಆ್ಯಂಡ್ ಆಲ್ ಇಸ್ ನಾಟ್ ಪ್ಲ್ಯಾನ್ಡ್ ಮೀಲ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಈಗ ಎಪಿಸೋಡನ್ನು ಮುಗಿಸೋದಕ್ಕಿಂತ ಮುಂಚೆ ಕ್ವೆಶ್ಚನ್ ಆಫ್ ದ ವೀಕ್ ಬಂದಿದೆ. ನಮಗೆ ಸರಿತಾ ಅವರು ಮೈಸೂರಿಂದ ಮೆಸೇಜ್ ಮಾಡಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ಎಕ್ಸಸೈಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗೇ ನಡೀತಾ ಇದೆ, ಬಟ್ ನಂಗೊಂದು ಭಯ ಏನು ಅಂತಂದರೆ ನಂಗೆ ಈಗ ಸ್ವಲ್ಪ ಹೇರ್ ಫಾಲ್ ಎಲ್ಲ ನಡೀತಾ ಇದೆ. ಸೊ ಈ ತುಂಬ ಸ್ವೆಟ್ ಆಗುತ್ತಲ್ಲ ಎಕ್ಸಸೈಸ್ ಮಾಡುವಾಗ, ಅದರಿಂದಾಗಿ ಹೇರ್ ಫಾಲ್ ಜಾಸ್ತಿ ಆಗ್ತಿದೆಯಾ ಅಂತ ಅವ್ರದ್ದು ಟೆನ್ಷನ್. ಯು ಕನ್ಫ್ಯೂಸಿಂಗ್. ನೋ. ಸೊ ಈಗ ಎಕ್ಸಸೈಸ್ ಮಾಡಿದಾಗ ತುಂಬ ಜನ ಹೆಡಲ್ಲಿ ಸ್ಕ್ಯಾಲ್ಪಲ್ಲಿ ಸ್ವೆಟ್ ಮಾಡೋದು ತುಂಬ ಜಾಸ್ತಿ. ಸೊ ಹೇರ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಸೆಕೆಂಡ್ ಡೇ ನೀವು ಹೇರ್ ವಾಶ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ಯೂಶಲಿ ಆಲ್ ಆಫ್ ಅಸ್ ಆಲ್ಸೋ ಶುಡ್ ವಾಶ್ ಆ ಹೇರ್. ವಾಶ್ ಮಾಡ್ಕೊಳ್ಳೋದಕ್ಕೆ ಹೇರ್ ಇರಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಎವ್ರಿ ಥರ್ಡ್ ಡೇ ವಾಶ್ ಮಾಡಲೇಬೇಕು. ಸೊ ಯು ವಿಲ್ ಟೇಕ್ ಅ ಕಾಲ್ ಐದರ್ ಎವ್ರಿ ಡೇ ಆರ್ ಎವ್ರಿ ಸೆಕೆಂಡ್ ಡೇ ಹೇರ್ ವಾಶ್ ಮಾಡಿ ಸ್ಕ್ಯಾಲ್ಪ್ ಕ್ಲೀನಾಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಪ್ರೋಟೀನ್ ಚೆಕ್ ಮಾಡಿ. ಏನಾದರೂ ಸ್ಟ್ರೆಸ್ ಇದ್ದರೆ ದಟ್ ಆಲ್ಸೋ ಯು ವಿಲ್ ಹ್ಯಾವ್ ಟು ಚೆಕ್. ಆ್ಯಂಡ್ ವೈಟಮಿನ್ B12 ಕಡಿಮೆ ಇದೆಯಾ ಅಂತಲೂ ನೋಡ್ಕೊಳ್ಳಿ, ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಐರನ್ ಡಿಫಿಷಿಯನ್ಸಿ ಇದ್ದರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದರಲ್ಲೂ ಹೇರ್ ಫಾಲ್ ಆಗೋ ಸಾಧ್ಯತೆ ಇದೆ. ಆಲ್ ದಿಸ್ ಯು ಕ್ಯಾನ್ ಚೆಕ್ ಆ್ಯಂಡ್ ರೆಸ್ಟ್ ವೆಲ್. ಓಕೆ, ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವೆಲ್ನೆಸ್ ವಿತ್ ವನಿತಾ ಅಶೋಕ್. ಮುಂದಿನ ಸಂಚಿಕೆಯಲ್ಲಿ ಅವ್ರನ್ನ ಮತ್ತೆ ಕರ್ಕೊಂಡ್ಬರ್ತೀನಿ. ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಡೌಟ್ಸ್ ಇದ್ದರೆ ಹೇಳಿ, ಕಾಮೆಂಟ್ಸ್ ಇದ್ದರೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.